ಏನು ಮಾಡ್ತಿದ್ದಾರೆ ಅತ್ತೆ? ಏನಿಲ್ಲ ಮಲ್ಗೈತೆ. ಅಲ್ಲ ನಿಖಿತಾ, ಆರೋಗ್ಯ ಹೇಳಕ್ಕಿಲ್ವಾ? ಹೇಳು ನೀನೇನೆ. ಅಮ್ಮ ಮಲ್ಕೋತಾರೆ ಅಂತ ನಾನು ಹೇಳಲ್ಲ. ಈಗ ಮಲ್ಕೊಂಡ್ರೆ ತುಂಬ ಆರೋಗ್ಯ ಹಾಳಾಗುತ್ತೆ. ಶುಗರು ಬಿ ಪಿ ಎಲ್ಲ ಬರುತ್ತೆ. ಆದಷ್ಟು ಎಷ್ಟು ಆಕ್ಟಿವ್ ಆಗಿರ್ತೀವೋ ಅಷ್ಟು ತುಂಬ ಒಳ್ಳೆಯದು. ಇವಾಗೆಲ್ಲ ಮಲ್ಕೊಂಡು ಕಾಲ ಕಳೆಯೋದ್ರಿಂದ ಏನು ಉಪಯೋಗ ಇಲ್ಲ ಅಲ್ವಾ? ಸುಮ್ಮನೆ ಆರೋಗ್ಯ ಹಾಳಾಗುತ್ತೆ. ಅತಿಯಾಗಿ ನಿದ್ದೆ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಅಂತೆ, ಗೊತ್ತಾ? ಎಷ್ಟು ನಾವು ನಿದ್ದೆ ಮಾಡಬೇಕು ಅಷ್ಟೇ ಮಾಡಬೇಕು. ಅದಲ್ಲದೆ ಮಾರ್ನಿಂಗ್ ಟೈಮೆಲ್ಲ ಮಲ್ಕೋಬಾರ್ದು, ಆರೋಗ್ಯ ಹಾಳಾಗುತ್ತೆ. ಏನು ನಿಮ್ಮ ಅಮ್ಮನಿಗೆ ಗೊತ್ತಾಗಲ್ಲ ಸ್ವಲ್ಪನೂ? ಅಯ್ಯೋ ಹೇಳಕ್ಕಾಯ್ತಲ್ಲ ಸುಮ್ಮನಿರಿ. ಅವಳು ಏನು ಎಷ್ಟೊತ್ತಿನಲ್ಲೂ ಮನೆ ಕಳೋದು ಅಂತ ಹುಟ್ಟಿದಿರೋದ್ರದ್ದು ನನಗೆ ಕತ್ತೆ ನಮ್ಮಮ್ಮ. ನನಗೂ ಹೇಳಿ ಸಾಕಾಯ್ತದೆ. ಎಷ್ಟು ಸತಿ ಅಂತ ಹೇಳೋದು. ಒತ್ತಾರೆ ಒಂಚೂರು ಬಾತ್ ಮಾಡಿಬಿಟ್ಟು ತಿನ್ಬಿಟ್ಟು ಮನೆ ಕಂಡಿರೋದು ಇನ್ನೂ ಎದ್ದೇ ಇಲ್ಲ. ಮಧ್ಯಾಹ್ನ ಅಡುಗೆನೂ ಮಾಡಿಲ್ಲ. ಏನು ನಿಖಿತಾ, ಊಟಕ್ಕೆ ಅಂತ ಬಂದಿರೋದು ನಾನು ಇವಾಗ. ಏನು ಮಾಡೋದು? ಕೈನೇ ಬಿಟ್ಟಿಲ್ಲ ಇವನು. ತೊಡೆ ಮೇಲಿಂದ ಇಳ್ದೇ ಇಲ್ಲ. ಅಳ್ತಾನೆ ಇನ್ನೇನು ಮಾಡೋದು? ಅಲ್ಲ, ಅಮ್ಮನಿಗೆ ಹೇಳಿಸ್ಬೇಕು ತಾನೆ. ನಿಮ್ಮ ಅಮ್ಮನಿಗೆ ಒಂದು ಅಡುಗೆ ಮಾಡೋಕ್ಕಾಗಲ್ವಾ? ಮಗು ನೋಡ್ಕೊ, ನೀನು ಹೊಳಿಸ್ಬೇಡ. ನೀನು ಆರಾಮಾಗಿ ನೋಡ್ಕೊ ಮಗುನ. ಅತ್ತೆ ಕೈಲಿ ಅಡುಗೆ ಮಾಡಿಸ್ಬೇಕು ಅಲ್ವಾ? ಹೇಳಿದ್ರು ಕೇಳಕ್ಕಿಲ್ಲ. ಒತ್ತರ ಒಂಚೂರು ಬಾತ್ ಮಾಡಿಬಿಟ್ಟು ಹೋಗಿ ಮನೆ ಕಂದಿರೋದು ಈಗ ಇನ್ನೂ ಎದ್ದೇ ಇಲ್ಲ. ಏನಂತ ಮಾಡೋದು ಇಟ್ಬಿಟ್ಟಲ್ಲ, ಹೆಂಗೆ ಹೊಡೆದಾಡೋದು? ನಿಜವಾಗ್ಲೂ ತಲೆ ಕೆಟ್ಟೋದಂಗೆ ಆಯ್ತದೆ. ಅಯ್ಯೋ ಏನೋ ನಮ್ಗೆ ಹೇಳೋಕ್ಕಾಗಲ್ಲಪ್ಪ. ಏನಾದರೂ ಮಾಡ್ಕೊಳ್ಳಿ ಬಿಡು. ಅಲ್ಲ, ಸ್ವಲ್ಪ ನಾವು ಪರಿಜ್ಞಾನ ಬೇಕಲ್ವಾ? ನನ್ನ ಮಗಳು ಮಗು ಎತ್ಕೊಂಡು ಕೂತಿದ್ದಾಳೆ, ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವರಲ್ಲಿ ಬರಬೇಕಲ್ವಾ? ಅಷ್ಟು ಬರಲಿಲ್ಲ ಅಂದರೆ ಹೇಗೆ? ಏನಾದರೂ ಮಾಡ್ಕೊಳ್ಳಿ. ಸುಮ್ಮನೆ ಹೇಳಿದ್ರೆ ಏನು ಉಪಯೋಗ ಇಲ್ಲ. ಅಯ್ಯೋ ಏನಾದ್ರು ಮಾಡ್ಕೊಳ್ಳಿ ಹೋಗಿ. ನಾನು ಹೇಳೋರು ಕೇಳಕ್ಕೂ ಇಲ್ಲ ಕಣ. ಹಲೋ. ಓ ಮಗ, ನಾನು ಕಣಪ್ಪ. ಅಮ್ಮ ಚೆನ್ನಾಗಿದ್ದೀರಾ? ಅಯ್ಯೋ ಚೆನ್ನಾಗಿದೆ ಕಣಪ್ಪ. ನಿನಗಾರ ನೆನಪಿಲ್ಲ. ಅಪ್ಪ ಅಮ್ಮ ಯಾರು ಬೇಕಾಗಿಲ್ಲ ನಿನಗೆ. ನೆನಪಿದೆಯಾ ನಿನಗೆ? ನಾವು ಪಾಪ ನೀನು ನಮ್ಮನ್ನೆಲ್ಲರೂ ಮರ್ತ್ಬಿಟ್ಟು ಆರಾಮಾಗಿದೆಯಾ? ಯಾಕಮ್ಮ ಹಂಗಂತೀಯಾ? ನೀವೇ ತಾನೇ ನನ್ನಿಂದ ದೂರ ಆಗಿದ್ದು. ಸುಮ್ಮನೆ ಯಾಕೆ ಹಿಂಗೆಲ್ಲ ಹೇಳ್ತೀರಾ? ನನಗೇನು ನಮ್ಮ ಅಪ್ಪ ಅಮ್ಮನ ಬಿಟ್ಬಿಡ್ಬೇಕು ಅಂತ ಇದ್ದದಾ? ಬಂದಿರಿ ಆರಾಮಾಗಿ ನಿಮ್ಮ ಸೊಸೆ ಜೊತೆ ಅಂತ ಹೇಳ್ತಿದ್ದಿಲ್ವ ನಾನು? ಅಯ್ಯೋ ಇಲ್ಲಿ ಯಾಕಪ್ಪ ಕರಿತಾ ಇದ್ದಾನು? ಹೌದು, ಅದಕ್ಕೇ ಬತ್ತಾವಿ ಕಣಪ್ಪ, ಬತ್ತಾವಿ. ಅಮ್ಮ ನಿಜ ಹೇಳ್ತಾ ಇದ್ದೀರಾ? ಅಮ್ಮ ನಿಜ ಬರ್ತಾ ಇದ್ದೀರಾ? ನಂಗೆ ನಂಬಿಕೆ ಆಗ್ತಾ ಇಲ್ಲ. ಅಯ್ಯೋ 3 ತಿಂಗಳಿಂದ ಬಾಡಿಗೆ ಕಟ್ತಾನೆ, ಮನೆ ಖಾಲಿ ಮಾಡಿಸ್ಬಿಟ್ರು ಕಣೋ. ಇನ್ನೆಲ್ಗೆ ಹೋಗೋದು? ಅದಕ್ಕೆ ಅಪ್ಪ ಆಗಿದಾಯ್ತು ಹೋಗಿದಾಯ್ತು, ಇನ್ನು ಅದನ್ನೇ ಇದು ಮಾಡ್ಕೊಳ್ಳೋದು ಬೇಡ, ಇನ್ಮೇಲೆ ಚೆನ್ನಾಗಿರೋಣ, ನಡಿ ಹೋಗೋಣ, ನನ್ನ ಮಗನ ಜೊತೆ ಇರಬೇಕು ನಾನು ಅಂದ್ಕೊಂಡು. ಏನು ಹೊಸಿಯಲ್ಲ ಕಣೋ, ನಿನ್ನ ತುಂಬ ಮಿಸ್ ಮಾಡ್ಕೊತಾವ್ರೆ ನಿಮ್ಮಪ್ಪ. ಕೊಡ್ತೀನಿ ಮಾತಾಡು. ಹಲೋ ಅಪ್ಪ. ಮಗನೇ ಹೆಂಗಿದೀಯಪ್ಪ? ಹ್ಞೂ ಅಪ್ಪ ಚೆನ್ನಾಗಿದ್ದೀನಿ. ನೀವೇಗಿದ್ದೀರಪ್ಪ? ಸತ್ತಿಲ್ಲ ಕಣಪ್ಪ, ಬದುಕಿದ್ದೀವಿ. ಏನಪ್ಪ ಅಂದ್ಬಿಟ್ಟು ಎಷ್ಟು ತಿರುಗಿ ನೋಡ್ತಾ ಇದೆಯಾ ನೋಡು. ಜವಾಬ್ದಾರಿ ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ಯಾ. ನಿನ್ನಂಥ ಮಗನ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ದ ಬಿಡಪ್ಪ. ಅಪ್ಪ ಏನು ಮಾಡೋದು, ನಾನು ನಿಖಿತನ ಪ್ರಾಣಿಗಿಂತ ಹೆಚ್ಚಾಗಿ ಇಷ್ಟಪಟ್ಬಿಟ್ಟೆ. ಇನ್ನು ನಂಬಿಸಿ ಕುತ್ತೆ ಕುಯ್ಯೋಕ್ಕಾಯ್ತದಪ್ಪ. ಅದಕ್ಕೆ ಮದುವೆ ಮಾಡಿಕೊಂಡು ಇವಾಗ ನಿಮ್ಮದೇಗಿದ್ದೀನಪ್ಪ. ನೀನೇನೋ ನಿಮ್ಮದೇಗಿದ್ದೀಯ ಕಣಪ್ಪ. ನಮ್ಮ ಪರಿಸ್ಥಿತಿ ಹೇಳು, ನಾವೆಂಗಿರಬೇಕು? ಆಯಿತು ಅಪ್ಪ, ಬೇಜಾರು ಮಾಡ್ಕೋಬೇಡಿ ಅಪ್ಪ. ನೀವೇನು ಬೇಜಾರು ತಿಳ್ಕೊಬೇಡಿ. ಬನ್ನಿಯಪ್ಪ, ಆಯಿತು ನೋಡಿ, ನಾನು ಸಾಕೋತೀನಿ ನಿಮ್ಮನ್ನ. ನೀವೇನು ಟೆನ್ಷನ್ ತಗೋಬೇಡಿ. ಬರ್ತಾಯಿದ್ದೀವಿ. ಇನ್ನೊಂದು 5 ನಿಮಿಷ ಅಲ್ಲೇ ಇದ್ದೋ. ಇಲ್ಲಿ ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ ಕಣೋ. ಮನೆ ಖಾಲಿ ಮಾಡಿ ಕಳಿಸ್ಬಿಟ್ರು. ಕಟ್ಟೋಕ್ಕಾಗಲಿಲ್ಲ ಅಂದರೆ ಇನ್ನೇನಕ್ಕೆ ಹೋಗಿ ಅಂದ್ಬಿಟ್ಟು ಓಡಿಸ್ಬಿಟ್ರು. ಅದಕ್ಕೆ ಇನ್ನೆಲ್ಗೆ ಹೋಗೋದು? ನಿಮ್ಮ ಬಿಟ್ಟರೆ ನಮ್ಗೆ ಯಾರಿದ್ದಾರೆ? ಅದಕ್ಕೆ ಅಲ್ಲಿಗೆ ಬರ್ತಾಯಿದ್ದೀವಿ. ಖಂಡಿತ ಬನ್ನಿ. ಅಮ್ಮನ ಕೊಡಿ. ಹೇಳೋ ಅಮ್ಮ, ನಿಜವಾಗ್ಲೂ ಭಾಳ ಖುಷಿ ಆಯ್ತೈತೆ ಅಮ್ಮ. ಬರ್ತಾಯಿದ್ದೀರಾ ಅನ್ನೋದು ಕೇಳಿ ಎಷ್ಟು ಸಂತೋಷ ಆಯಿತು ಗೊತ್ತಾ ನನಗೆ. ಇನ್ನೇನಪ್ಪ ಮಾಡೋದು? ಈ ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ, ಖರ್ಚು ಅದು ಇದಂತ ನೋಡ್ಕೊಳಕ್ಕಾಗಲಿಲ್ಲ. ಅದಕ್ಕೇ ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಬರ್ತಾಯಿದ್ದೀನಿ. ಸರಿ ಕಣೋ, ಆಯಿತು, ಬರ್ತಾಯಿದ್ದೀವಿ ಬಿಡು. ಒಂದು 1/4 ಗಂಟೆಗೆಲ್ಲ ಬರ್ತೀವಿ. ಸರಿ ಅಮ್ಮ, ಆಯಿತು. ರೀ, ಇಲ್ಲಿಗೆ ಯಾಕೆ ನಿಮ್ಮ ಅಪ್ಪ ಅಮ್ಮ? ಏನಕ್ಕಿತ ನೀನು ಹೇಳೋ ಮಾತನಾಡ್ತ? ನಮ್ಮ ಅಮ್ಮ ಅಪ್ಪ ಬರಬಾರ್ದು ಅಲ್ಲಿಗೆ? ಅಯ್ಯೋ ಹಂಗಲ್ಲ, ಯಾಕೆ ಬರ್ತಾಯಿದ್ದಾರು? ಇಷ್ಟು ದಿನ ದೂರ ಆಗಿದ್ರಲ್ಲ, ಈಗ ಯಾಕೆ ಬರ್ತಾಯಿದ್ದಾರು ಅಂತ. ಅಮ್ಮ ಅಪ್ಪ ಅಮ್ಮನ ನಾನು ನೋಡ್ಕೊಳ್ತೀನಿ, ನಿನ್ನೆ ನೋಡ್ಕೋತಾರೆ. ಇನ್ಮೇಲೆ ಇಲ್ಲೇ ಇರ್ತಾರೆ ನೋಡು. ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀನು, ಆಯಿತಾ? ಸರಿ ಆಯಿತು. ಸರಿ, ನಾನು ಹೋಗಿ ಹೊರಗಡೆ ಇರ್ತೀನಿ. ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ, ನಾನು ಅವ್ರು ಕರ್ಕೊಬರ್ತೀನಿ. ಸರಿ ರೀ, ಆಯಿತು. ನಿಮ್ಮ ಅಮ್ಮನ ಹೇಳಿಸ್ಬಿಟ್ಟು ಅಡುಗೆ ಮಾಡೋಕ್ಕೆ ಹೇಳು. ಸರಿ ರೀ, ಆಯಿತು. ಅಮ್ಮ ಅಯ್ಯೋ ಅಮ್ಮ, ಏನಿದ್ದೆ ನಿನಗೆ? ಅಯ್ಯೋ ಮನೆಗಿದೆ ಕಣವ, ನಿದ್ದೆ ಮಾಡ್ತಿದ್ದಿಲ್ಲ. ಅಯ್ಯೋ ಸುಮ್ಮನೆ ಮನೆಗಿದೆ. ಅಯ್ಯೋ ಆಳ್ಮನೆ ಕಣ್ಣಿಗೆ ನಿದ್ದು ಬಂದದವ ಹೇಳ್ತೀಯಲ್ಲ. ನಿದ್ದು ಬಂದದ ಆಳ್ಮನೆ ಕಣ್ಣಿಗೆ. ಯಾವ ನಿದ್ದೂ ಇಲ್ಲ, ಎಂಥದ್ದೂ ಇಲ್ಲ. ಹಾಕೊಡ್ಸ್ತಾ ಕುಂತಿದ್ದೀನಿ, ನಿದ್ದೆನೇ ಬರ್ದಾಗ ಹಾಕೊಡ್ತಾ ಇದೆಯಾ? ಅಮ್ಮ ಈಗ ಒಳ್ಳೆ ಸಮಸ್ಯೆ ಸಿಗಾಕೊಂಡು ಕಣಮ್ಮ. ಏನು ಮಗ ನಿಕ್ಕಿಲ್ಲ, ಏನಂಗಂತ ಇದ್ದೀ? ಅಮ್ಮ ಮತ್ತೆ ನಿನ್ನ ಹಳ್ಳಿ ಮೈನ ಹೂವು ಅಪ್ಪ ಬರ್ತಾ ಇದ್ದಾರಂತೆ. ಮಾತಾಡಕ್ಕಿಲ್ವಲ್ಲ? ಯಾವಾಗಲೂ ಮಾತಾಡ್ತಾ ಇದ್ದಾನು? ಅದೇನೋ ಗೊತ್ತಿಲ್ಲ, ಬಾಡಿಗೆ ಕಟ್ಟಕ್ಕಾಯ್ತಿಲ್ಲ ಅಂದ್ಬಿಟ್ಟು ಬತ್ತೇವೆ ಅನ್ಕೊಂಡು ಈ ಥರ ಫೋನ್ ಮಾಡಿದ್ರು. ಅದಕ್ಕೆ ಕೆಳಗೆ ಹೋಗೋರೆ, ಬಂದರೆ ಕರ್ಕೊಬರ್ತೀನಿ ಅಂದ್ಬಿಟ್ಟು. ಅಯ್ಯೋ ಅಲ್ಲಕ್ಕನವ, ಹಿಂಗೆ ಗೊತ್ತಾಗಿಲ್ವ ಇವನಿಗೆ? ಇಷ್ಟು ದಿವಸ ತಿರುಗಿ ನೋಡಿತ್ತಿಲ್ಲ, ಅವ್ರನ್ನಕ್ಕೆ ಇವ್ನು ಮನೆಯೊಳಗೆ ಸೇರಿಸ್ಕೋಬೇಕು. ಏನು ಬುದ್ಧಿ ಬೇಡವಾ? ಒಂದು 4 ದಿವಸ ನೆಮ್ಮದಿಯಾಗಿರೋದು ಅನ್ಕೊ ಬಂದೆ. ಏನು ಮಾಡೋದು ಈಗ? ನನ್ನ ಓದಿರ್ತಾನೆ ಕೂಡರ ಮಗ, ಬೈತಾರೆ ಕಣ್ ಮಗ. ಬರೋ ದಿವ್ಸಲೇ ಹೇಳೋರೆ ಕಂಡೀಷನಾಗಿ, ನೀನು ಈ ಕಾಲೆತ್ತು ಕಾಡಿದ್ರೆ ಇನ್ನು ಮನೆ ಒಳಗೆ ಬರೋಂಗಿಲ್ಲ ಅಂದ್ಬಿಟ್ಟು. ಅಯ್ಯೋ ಇನ್ನೇನು ಮಾಡೋಕ್ಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ನೀನು. ಅಯ್ಯೋ ಏನು ಹಣೆ ಬರೋ ತಂದಿದ್ದಾನೋ, ಹೋಗು ಹಾಳಾದ ಮುಂಡೆ. ನಾನು ಯಪ್ಪ ಯಾಕಾರುವೆ ಇದ್ದನು ಅನಿಸ್ಬಿಟ್ಟದು ನನಗಂತೀವಿ. ಹೆಂಗೋ ಇಲ್ಲಾರೆ ಒಂದು 4 ದಿವಸ ನೆಮ್ಮದಿಗಿರೋದು ಅನ್ಕೊ ಬಂದರೆ ಆಲೆ ಇಲ್ಲಿಗೂ ಬಂದು ತೊಡಿಕತ್ತ ಕೂತಿದ್ದಾರೆ. ನೋಡಲ್ಲ ನನ್ನ ಹಣೆ ಬರುವ ಯಾವ ಥರ ಅದೇನ್ಬಿಟ್ಟು. ಏನು ಇವರೇ ಸರಿ ಯಾಕು? ನಿಜಕ್ಕೂ ಒಳ್ಳೆ ತಾರೆ ನೋವು ಬಂದುಬಿಡ್ತು ಕಣ್ಮಗ. ನೀನು ಹೇಳಿದ್ ಕೇಳ್ಬಿಟ್ಟು. ಅಯ್ಯೋ ನೀನು ಹೇಳ್ತೀನಿ, ನನಗೆ ಹೆಂಗೆ ಅನ್ಸ್ಬೇಡ. ಹುಚ್ಚು ಬಂದಂಗೆ ಆಯ್ತು ನನಗಂತವೇ. ಕಾಣೆಕಂತ ಹೋಗು. ಕೇಡ್ಗಲಕ್ಕೆ ನಾಯಿ ಮೊಟ್ಟೆ ಇಕ್ತಂಗೆ ಒಳ್ಳೆ ಕೇಡು ಬಂದ್ಬಿಡ್ತು ಕತೆ. ಏನಾರು ಮಾಡ್ಕೊಳ್ಳಿ ಹೋಗವೆ, ಆಯ್ಕಿಲ್ಲ ಕಣ. ಹೆಂಗೋ 4 ದಿವಸ ನೆಮ್ಮದಿಯಾಗಿರೋದು ಅನ್ಕೊ ಬಂದೆ ತಗೆ.
ಇನ್ನೇನು ಮುಗೀತು ಕದ್ಬಿಡು. ಅವ್ರು ಬಂದ್ರೆ ಅದು ಹೆಂಗಾಡಾರೋ ಏನೋ ಯಾರು ಗೊತ್ತು. ಏನೋ ರೀ ಅಲ್ಲಿಯಮ್ಮ ಅಡ್ಜಸ್ಟ್ ಮಾಡ್ಕೊಂಡಿರು. ಮೊದಲೇ ನಾವು ಎಲ್ಲೆಲ್ಲ ಅಲಿಕೊಂಡು ಸುತ್ಕೊ ಬಂದೀವಿ ನೋಡು. ಅವ್ರು ಕೇಳಿದ್ಕೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡಿರಮ್ಮ. ಇದೇನು ಮಗ ಹಿಂಗೆ ಎದುರಿಸ್ತಾ ಇದ್ದೀನಿ ನೀನು? ಅಮ್ಮ ಒಂಚೂರು ಘಾಟಿ ಅಂತೆ. ಘಾಟಿ? ಕಣಮ್ಮ. ಇನ್ನು ಅವರು ಏನಾರು ಅನ್ಕೋ, ಅವ್ರು ಹೂವು ಅಂದ್ರೆ ಅವ್ರಿಗೆ ಹೆಚ್ಚುತ್ತಾನೆ, ರಮ್ಮ ಅಂದರೆ ನೀನು ನನಗೆ ಹೆಂಗೆ ಹೆಚ್ಚು ಹಂಗೆ ತಾನೆ. ಏನಾರು ಅಲ್ಲಿ ಅವ್ರ ಮನೇಲಿ ನೀನಿರೋದು ಹುಸಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ. ಈಗಲೇ ಹೇಳ್ತೇನೆ ಅವ್ರು ಬರ್ತಾವ್ರೆ ಅಂತ ಗೊತ್ತಾದ ತಕ್ಷಣವೇ ಆಮೇಲೆ ಹಂಗೆ ಹಿಂಗೆ ಅಂತ ಅನ್ನಂಗಿಲ್ಲ ನೀನು. ಅಯ್ಯೋ ಒಳ್ಳೆ ಹಣೆ ಬರಕಂದು ಬಿಡ ಬತ್ತಾಗ ನನ್ನ ಹಣೆ ಬರ ಒಳ್ಳೆ ಹಣೆ ಬರ ಬತ್ತು ಕತ್ ನನಗೆ ಬಿಡು. ಇನ್ನೇನು ಅಡುಗೆ ಮಾಡೋಗು. ಇವರು ಊಟಕ್ಕೆ ಅಂತ ಬಂದರು. ಈಗ ಊಟ ಮಾಡಿಲ್ಲ ಅಂದ್ರೆ ಬೈಯಕ್ಕಿಲ್ವ? ಅಡುಗೆ ಮಾಡಿಲ್ಲ ಅಂದರೆ ಒಂಚೂರು ಅಡುಗೆ ಮಾಡ್ಬೇಕು ತಾನೆ. ಯಾಕಮ್ಮ ಹಂಗಡಿಯ ನೀನು ಹಿಂಗೆ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡು ನೀನು ಹೆಂಗೆ ಜೀವನ ಮಾಡೋದು? ಹಿಂಗೆ ಆದರೆ ಭಾಳ ಕಷ್ಟ ಕಣಮ್ಮ. ಈಗ ಆದ್ರೆ ನಿಂದು ಅಯ್ಯೋ ಅಲಕನವ ನಕ್ತಿಸ ನೆಮ್ಮದಿಯಾಗಿರೋದ ಅಂತ ಮಗಳು ಮನೆಗೆ ಬಂದು ನಾನೇ ಕೆಲಸ ಮಾಡಿಸ್ತೀರ ನೀನು ಭಾಳ ಹುಟ್ಟಿಗೆ ಏನಾರ್ದೊಳು ಕಣ್ಮಗ ನೀನು. ನಿಜವಾಗ್ಲೂ ಈ ಥರ ಏನಾರು ಬುದ್ಧಿ ಕಲ್ತಾರ ಯಾರೇ ಮನ್ಸ? ಹೋಗು ಅಮ್ಮ ಹೋಗಿ ಎದ್ದಿ ಮಾಡೋಗು. ನನ್ನ ಕಷ್ಟ ನನಗೆ. ನನ್ನ ಕೈ ಎಲ್ಲ ನೋವು ಸೇದು ಸೆಳ್ತಾ ಹೆಂಗಾಯ್ತದೆ ಗೊತ್ತಾ? ನಿಜವಾಗ್ಲೂ ಏನು ತಲೆ ಕೆಟ್ಟಿ ಕೆರೆಡ್ದಂಗೆ ಆಯ್ತದೆ. ಆಯ್ಕಲ ಕಣಮ್ಮ ನನಗಂತವೆ. ನನಗೆ ಯಾಕೆ ಕೈಯೆಲ್ಲ ನೋವು ಕಣಮ್ಮ, ಹುಷಾರೇ ಇಲ್ದಂಗೆ ಆಗದೆ. ಅಯ್ಯೋ ಸಿಗ್ಗೆ ಏನಾದ್ರು ಬುದ್ಧಿ ಕತ್ತಾಕು ನೀನುವೆ. ಬಾ ಬಿರು ಮಾಡೋದ ತರಕಾರಿ ಗಿರ್ಕಾರಿ ಅಂತ ಕುಯ್ಕೊಡುವೆ. ಅಯ್ಯಮ್ಮ ಹೋಗು. ನೋಡಿ ಮಗ ಅಳ್ತಾನೆ ಅವು ಇದ ಅಂತ ಬಾಯ್ ಬಿಟ್ಟತ್ತಿರ. ನೀನೇ ಸುಳ್ಳು ಕೆಲಸ ಮಾಡ್ಬೇಕಲ್ಲ ಅಂತ ಸುಳ್ಳು ಹೇಳ್ತೀಯಲ್ಲ ನೀನು. ಎದ್ ನಡಿ ನೀನು ಕೆಲಸ ಮಾಡ್ಬೇಕಲ್ಲ ಅಂತ ನೀನು. ಇಷ್ಟು ಮಡುಗೆ ಏನಾದ್ರು ಬುದ್ಧಿ ಕಲಿಬೇಡ ನೀನು. ಬಾ ಮಾಡೋದು ಅಡುಗೆ. ಇನ್ನು ಬಂದ್ರೆ ಏನಾದ್ರು ಗಿಂಜಾಡೋದು ನಿನ್ನ ಗಂಡ. ಅಮ್ಮ ಆಟ ಬತ್ತು ಇಲ್ಲ ಬಂದ್ರೇನೋ ಕಣಮ್ಮ. ಹೋಗಮ್ಮ ಬಿರ್ನೆ ಬೇಗ ಮಾಡಿಬಿಡು. ಅಪ್ಪ ಅಮ್ಮ ಇವಾಗ ಬಂದ್ರಾ? ಕಣಪ್ಪ ಈಗ ಬಂದು. ಚೆನ್ನಾಗಿದೆಯಾ? ಹ್ಞೂ ಅಪ್ಪ ನಾನು ತುಂಬ ಚೆನ್ನಾಗಿದ್ದೀನಿ. ಯಾಕೆ ಇಷ್ಟೊಂದು ಸ್ವರ್ಗ ಹೋಗಿದ್ದೀರಲ್ಲ? ಅಷ್ಟು ಚೆನ್ನಾಗಿದ್ರಿ. ಓ ಇನ್ನೇನಪ್ಪ ನಿನ್ನಂಥ ಮಕ್ಳಿದ ಮೇಲೆ ಇನ್ನೇನು ಸ್ವರ್ಗ ಹೋಗ್ದಾನೆ ಇನ್ನೇಂಗೆ? ನೀನು ಕಟ್ಕೊಂಡೋಳೆ ಹೆಚ್ಚಾದ್ಲು ಅನ್ಕೊ ಬಂದ್ಬಿಟ್ಟೆ ಇಲ್ಲಿಗೆ. ನೀನು ಬಂದಮೇಲೆ ಎಲ್ಲಿ ಬಾಡಿಗೆ ಗಿಡಿಗೆ ಕಟ್ಟೋಕ್ಕಾಗಿಲ್ಲ. ಭಾಳ ಹಿಂಸೆ ಆಗೋಯ್ತು. ಇನ್ನೇನು ಮಾಡೋದಪ್ಪ? ಇನ್ನೇನು ಮಾಡೋದು ಹೇಳು? ಸಾರಿ ಅಪ್ಪ, ನೀವೆಲ್ಲಿ ಮನೆಗೆ ಸೇರಿಸಲ್ಲ, ನಮ್ಮ ಕುಟೆ ನೀವು ಇಷ್ಟಪಡಲ್ಲ ಅಂದ್ಕೊಂಡು ನಾನು ಬರಲಿಲ್ಲಪ್ಪ. ಬೇಜಾರು ಮಾಡ್ಕೊಬೇಡಿ ನೀವು. ಸಾರಿ ಅಪ್ಪ. ಸರಿ ಮಗನೇ ಆಯಿತು ನಡಿ. ಎಲ್ಲ ನಿನ್ನ ಸೊಸೆ ನನ್ನ ಮೊಮ್ಮಗು ಎಲ್ಲ ಎಲ್ಲರಪ್ಪ? ಅಯ್ಯೋ ಮೊಮ್ಮಗ ನೋಡಬೇಕು ಅಂದ್ಕೊಂಡು ಏನು ಹುಸಿ ಅಲ್ಲ ಕಣಪ್ಪ ನಿಮ್ಮಪ್ಪ. ಆ ಪಾಟಿ ಇದು ಮಾಡ್ತು. ಇದಾನೆ ಬನ್ನಿ. ಕೊಡು ಲಗೇಜ ಅಪ್ಪ, ಕೊಡು ಲಗೇಜ್ನ. ಹಾಗಾದ್ರೆ ಮನೆ ಖಾಲಿ ಮಾಡ್ಕೊಬಂದ್ಬಿಟ್ರಾ? ಕಣಪ್ಪ ಅಲ್ಲ ಅಡ್ಜಸ್ಟ್ ಆಗಲಿಲ್ಲ, ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ, ಭಾಳ ಹಿಂಸೆ ಆಗೋಯ್ತು. ಅದಕ್ಕೆ ಮನೆ ಖಾಲಿ ಮಾಡ್ಕೊಬಂದ್ಬಿಟ್ಟು ಮಗ. ಒಳ್ಳೆ ಕೆಲಸ ಮಾಡಿದ್ದೀರಾ ಬಿಡಿ, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಸರಿ ಅಪ್ಪ ಅಮ್ಮ ಬನ್ನಿ, ತಳಾಕ್ ಬನ್ನಿ. ಕರ್ಕ ಬಂದೇ ಬಿಟ್ನಲ್ಲವ. ಏನು ಮಾಡೋದೀಗ? ಏನು ಮಾಡೋದು ಒಂದು ಗೊತ್ತಾಯ್ತಲ್ಲ ಕಣಮ್ಮ. ಅಮ್ಮ ನೀನು ಇಲ್ಲೇ ಕುತ್ಕೊಂಡ್ರೆ ಗ್ಯಾರಂಟಿ ಬಯಸ್ಕತ್ತೀಯ ಕಣಮ್ಮ ಅವ್ರ ಕೈಲಿ. ಹೋಗಮ್ಮ ಬಿರ್ಬಿರ್ರೆ ಯಾಕಮ್ಮ ಹಿಂಗೆ ಅಡಿಯ ನೀನು? ಒಂಚೂರು ಆಗ್ತಾರ ಮಾಡೋಕ್ಕಿಲ್ವ ನೀನು? ಹಿಂಗೆ ಆಡ್ತೀರಮ್ಮ ನೀನು. ಅದಕ್ಕೆ ಅಜ್ಜಿ ಕೈಲಿ ಬಯಸ್ಕೊಳ್ಳೋದು ನೀನು. ನೀನು ಒಂಚೂರು ಭಂಗ ಬರೋಕ್ಕಿಲ್ಲ ಬಿಡು. ಇದೊಳೆ ಸರಿ ಆಯ್ತು ಕಲೆ ನಿಂದೊಳೆಯೇ ಅಲ್ಲ. ನನ್ನ ಮನೇಲೆ ನಾನೇ ಭಂಗ ಮಾಡೋಕ್ಕಿಲ್ಲ. ಇದೇನು ಹಿಂಗೆ ಅಡಿಯ ನೀನು? ಇಲ್ಲಿ ಗಂಟ ಬರ್ಬೇಕಾಗಿತ್ತ ಕೆಲಸ ಮಾಡಕ್ಕೆ ನಾನು? ಹೋಗಿ ಎದ್ದಿ ಮಾಡೋಗು ಸುಮ್ಮನೆ ನೀನು ಬಾಯಿ ಮುಚ್ಕೊಂಡು. ಒಳ್ಳೆ ಕರ್ಮ ಆಗೋಯ್ತು ನನಗೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.